ಯುವರಾಜ್ ಕುಮಾರ್ ಡಿವೋರ್ಸ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವರಾಜ್ ವಕೀಲರ ವಿರುದ್ಧ ಶ್ರೀದೇವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಸುಮ್ಮನಿದ್ದೆ. ಯುವ ವಕೀಲರು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ. ಇದರಲ್ಲಿ ಸತ್ಯ ಮತ್ತು ನ್ಯಾಯ ಮೇಲುಗೈ ಸಾಧಿಸುತ್ತೆ ಎಂದಿದ್ದಾರೆ ಶ್ರೀದೇವಿ. ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರೆಸ್ ಮೀಟ್ ಬೆನ್ನಲ್ಲೇ ಶ್ರೀದೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ವೃತ್ತಿಪರ ಸೌಹಾರ್ದತೆಯನ್ನು ಕಾಪಾಡಬೇಕಾದ ವ್ಯಕ್ತಿಯೇ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಎಂದು ಯುವರಾಜ್ ವಕೀಲರ ವಿರುದ್ಧ ಶ್ರೀದೇವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀದೇವಿ ಯುವರಾಜ್ ಧರ್ಮಪತ್ನಿ ಇಬ್ಬರ ನಡುವಿನ ಮನಸ್ತಾಪದಿಂದ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿ ಡೈವರ್ಸ್ಗೆ ಮುಂದಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಯುವರಾಜ್ ಪರ ವಕೀಲರು ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದರು ಇದೇ ಸಂದರ್ಭದಲ್ಲಿ. ಯಾಕಂತಂದರೆ ಈ ಶ್ರೀದೇವಿ ಅವರ ಬಗ್ಗೆ ಆಗಿರಬಹುದು, ಅವರಿಗೆ ಬೇರೆ ಒಂದು ಸಂಬಂಧ ಇದೆ ಅನ್ನುವಂಥ ವಿಚಾರ ಆಗಿರ್ಬೋದು. ಹೀಗೆ ಅನೇಕ ವಿಚಾರಗಳನ್ನು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದರು ವಕೀಲರು. ಸೊ ಇದೀಗ ವಕೀಲರ ವಿರುದ್ಧ ಶ್ರೀದೇವಿ ಗರಂ ಆಗಿದ್ದಾರೆ. ಈ ರೀತಿಯಾಗಿ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳೋದಕ್ಕೆ ಮೌನವಾಗಿದ್ದೆ. ಆದರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುವರಾಜ್ ಧರ್ಮಪತ್ನಿ ಶ್ರೀದೇವಿ. ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ ಎಂದಿದ್ದಾರೆ. ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಎಂದಿದ್ದಾರೆ ಶ್ರೀದೇವಿ. ನಟ ಯುವರಾಜ್ ಕುಮಾರ್ ಪತ್ನಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ವಕೀಲ. ಸೊ ಈ ವಕೀಲರ ವಿರುದ್ಧವಾಗಿ ಇದೀಗ ಕಿಡಿಕಾರಿದ್ದಾರೆ. ಸೊ ಸತ್ಯವನ್ನು ಕಾಪಾಡಬೇಕಾದವರೇ ಈ ರೀತಿಯಾಗಿ ಮಾತಾಡಿದ್ರೆ ಎಷ್ಟು ಸರಿ ಅಂತ ನೋಡಿ. ಶ್ರೀದೇವಿ ವಿರುದ್ಧ ವಕೀಲ ಪ್ರಸಾದ್ ಗಂಭೀರ ಆರೋಪ ಮಾಡಿದ್ರು. ಯಾಕಂತಂದ್ರೆ ಈಗಾಗಲೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವಂತಹ ನಟ ಯುವರಾಜ್ ಕುಮಾರ್ ಪತ್ನಿಯಿಂದ ನನಗೆ ಮಾನಸಿಕ ಕಿರುಕುಳ ಆಗ್ತಿದೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಪ್ರಸಾದ್ ಅವರ ಒಂದು ಆರೋಪ ಕೂಡ ಬಹಳ ಸದ್ದು ಮಾಡಿತ್ತು. ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಶ್ರೀದೇವಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ನೋಡ್ತಾ ಇದ್ದೀವಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿದ್ದೆ ಒಂದು ಶಾಕಿಂಗ್ ನ್ಯೂಸ್. ಅದಾದ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಒಂದು ಮಾತುಗಳು, ಶ್ರೀದೇವಿ ಅವರ ಕುರಿತಾಗಿ ಆಡಿದಂತಹ ಮಾತುಗಳು ಕೂಡ ಸಂಚಲನವನ್ನು ಉಂಟು ಮಾಡಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಶ್ರೀದೇವಿ. ಏನನ್ನೆಲ್ಲ ಹೇಳಿದ್ದಾರೆ? ಎಸ್ ಶಿಲ್ಪ, ಗಮನಿಸಬಹುದು ನಿನ್ನೆ ಸಂಜೆ 7:07 ಆಸ್ಪಾಸಿನಲ್ಲಿ ಸಿರಿನ್ ಅವರು ವಕೀಲರು, ಯುವರಾಜ್ ಕುಮಾರ್ ಅವರ ವಕೀಲರು, ಅವರು ಒಂದೊಂದು ವಿಚಾರಗಳನ್ನ ಹೇಳ್ತಾ ಹೋಗುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಶಾಕ್ ಆಗಿದ್ದು ಹೌದು. ಅದರಲ್ಲಿ ಅವ್ರು ಏನೇನ್ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀದೇವಿ ಅವರಿಗೆ ಮದುವೆಯ ಮುಂಚೆಯೇ ಬಾಯ್ ಫ್ರೆಂಡ್ ಇದ್ರು, ಮದುವೆ ಆದ ಬಳಿಕವೂ ಆ ಬಾಯ್ ಫ್ರೆಂಡ್ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು. ಎಲ್ಲೇ ಟ್ರಿಪ್ ಹೋಗ್ಲಿ, ಎಲ್ಲೇ ಬರ್ಲಿ ಆತನೂ ಬರ್ಬೇಕು, ರಾಧಯ್ಯ ಅಂತ ಆತನ ಹೆಸರು, ಆತನೂ ಬರ್ಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ರು. ಏನಾದ್ರು ಟ್ರಿಪ್ ಹೋದಂತ ಸಂದರ್ಭದಲ್ಲಿ ಬೆಳಗಿನ ಜಾವ ಯುವ ಮಲ್ಕೊಂಡಿರುವಂತ ಸಂದರ್ಭದಲ್ಲಿ ಇವರಿಬ್ರು ವಾಕಿಂಗ್ ಹೋಗ್ತಾ ಇದ್ರು. ಏನೇ ಕಾಫಿ ಟೀಗೆ ಹೋದ್ರು ಅಲ್ಲೂ ಕೂಡ ಆತ ಬರ್ಬೇಕಿತ್ತು. ಇತ್ತೀಚೆಗಷ್ಟೇ ರೀಸೆಂಟ್ ಆಗಿ ಆತನಿಗೆ ಮದುವೆ ಆಗುತ್ತೆ. ಮದುವೆ ಆದಂತಹ ಸಂದರ್ಭದಲ್ಲಿ ಈಕೆ 1 ವಾರಗಳ ಕಾಲ ಊಟ ತಿಂಡಿ ಬಿಟ್ಟು ನೋವಿನಲ್ಲಿ ಇರ್ತಾಳೆ. ಅಂಡ್ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಪತಿಯನ್ನ ಪ್ರತಿಯೊಂದು ವಿಚಾರಕ್ಕೆ ಬೇಯುವಂತದ್ದು, ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲೂ ರಾಜ್ಕುಮಾರ್ ಅಕಾಡೆಮಿಯಿಂದ ಹತ್ತತ್ರ 3 ಕೋಟಿ ಹಣವನ್ನ ಅವರ ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದರಿಂದ ಬಂದಂತ ಹಣದಿಂದ ಮೈಸೂರಿನಲ್ಲಿ 20 ಸೈಟು ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿದ್ದಾರೆ. ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರಗಳನ್ನ ಮಾಡಿದ್ದಾರೆ. ಜೊತೆಗೆ ಆಕೆಗೆ ಅಫೇರ್ ಇದೆ. ಇಲ್ಲಿ ಯುವರಾಜ್ ಕುಮಾರ್ ಅವರ ಪುರುಷತ್ವದ ಬಗ್ಗೆ ಆಕೆ ಮಾತನಾಡ್ತಾಳೆ. ಈಗ ನೋಡಿದ್ರೆ ಆ ಖ್ಯಾತ ನಟಿಯ ಹೆಸರನ್ನ ಮೆನ್ಷನ್ ಮಾಡ್ತಿದ್ದಾರೆ. ಪುರುಷತ್ವವೇ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ಆತ ಈಕೆಯ ಜೊತೆ ಹೇಗೆ ಸಂಪರ್ಕವನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರು. ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ಅವರು ಕೂಡ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ವೃತ್ತಿಪರ ಸೌಹಾರ್ದತೆಯನ್ನ ಕಾಯ್ದುಕೊಳ್ಬೇಕಾದಂತಹ ವ್ಯಕ್ತಿಯೇ
ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನ ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವನ್ನ ಉಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವವನ್ನ ಕಾಪಾಡೋದಕ್ಕೆ ಮೌನವಾಗಿದ್ದೆ. ಆದ್ರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನ ಗೌರವಿಸದೆ ಕೀಳು ಮಟ್ಟದ ಆರೋಪಗಳನ್ನ ಮಾಡ್ತಾ ಇರೋದು ದುರಾದೃಷ್ಟಕರ. ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಮಗೂ ಕೂಡ ಈ ಪ್ರಶ್ನೆ ಕ್ರಿಯೇಟ್ ಆಯ್ತು, ಏನಪ್ಪಾ ಈ ತರ ಮಾತನಾಡಬಹುದಾ ಒಬ್ಬ ಹೆಣ್ಣು ಮಗಳಿನ ಬಗ್ಗೆ ಅಂತ ಹೇಳಿ ನಾವು ಕೂಡ ಕೇಳೋ ಸಂದರ್ಭದಲ್ಲಿ ಅವ್ರಿರುವಂತ ಆರೋಪಗಳನ್ನ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರು. ನಾವು ಕೂಡ ತುಂಬಾ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೂಡ ಅವರನ್ನ ಕೇಳ್ತಾ ಹೋದ್ವಿ ಲಾಯರನ್ನ. ಬಟ್ ಅವ್ರು ಹೇಳ್ದಂತ ಒಂದೊಂದು ವಿಚಾರಗಳನ್ನು ಕೂಡ ನೆನ್ಸ್ಕೊಂಡ್ರೆ ಏನಪ್ಪಾ ಈ ರೀತಿ ದೊಡ್ಡ ಮನೆಗಳಲ್ಲಿ ಈ ರೀತಿಯೂ ಆಗುತ್ತಾ? ದೊಡ್ಡ ಮನೆ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ಕಲಿಬೇಕು, ಅವ್ರು ಇರುವಂತ ರೀತಿ ನೀತಿಗಳನ್ನ ನೋಡ್ಕೊಂಡು ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮಾತನಾಡ್ಕೊಳ್ತಾರೆ. ಅಂಡ್ ಆ ಒಂದು ಮನೆತನವನ್ನ ಇವತ್ತಿಗೂ ಕೂಡ ಗೌರವಿಸ್ತಾರೆ. ಬಟ್ ಈ ರೀತಿಯ ಆರೋಪಗಳನ್ನ ಮಾಡಿರೋದು, ಈ ರೀತಿಯ ಇದ್ ಮಾಡಿರೋದು ನೋಡಿದ್ರೆ ಏನ್ ಆಗ್ತಿದೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮಾತನಾಡುವ ಲೆವೆಲ್ಗೆ ಆಗಿದೆ. ಅದರ ಜೊತೆಗೆ ಶ್ರೀದೇವಿ ಅವರ ತಂದೆ ಭೈರಪ್ಪ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ಅದನ್ನು ಕೂಡ ಇಲ್ಲಿ ಮಾತನಾಡ್ತಾ ಹೋಗೋದಾದ್ರೆ ಅವ್ರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಇವನಿಗೆ ಯುವ ಸಿನಿಮಾ ಗುರುಗೆ ಯುವ ಸಿನಿಮಾ ಸಿಗೋದಕ್ಕೆ ನನ್ನ ಮಗಳೇ ಕಾರಣ. ಯುವ ಕೇವಲ 10ನೇ ಕ್ಲಾಸ್ ಓದಿರುವಂತದ್ದು. ನನ್ನ ಮಗಳು ಎಲ್ಲಾ ರೀತಿಯಲ್ಲಿ ಎಜುಕೇಶನ್ ಅಲ್ಲೂ ಕೂಡ ಮುಂದಿದ್ದಾಳೆ. ಒಂದು ವೇಳೆ ಯುವ ಈಕೆಯನ್ನ ಕಳ್ಕೊಂಡ್ರೆ ಆತನಿಗೆ ಗ್ರೇಟ್ ಲಾಸ್. ಜೊತೆಗೆ ದೊಡ್ಡ ಮನೆ ಅಂತ ಪದವನ್ನ ಬಳಸಬೇಡಿ ಅನ್ನೋ ಪದವನ್ನು ಕೂಡ ಹೇಳ್ಕೊಳ್ತಾ ಇದ್ರು. ನನ್ನ ಮಗಳು ತುಂಬಾ ನೋವನ್ನ ಅನುಭವಿಸಿದ್ದಾಳೆ. ಆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಆಕೆಗೆ ನೋವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಆಸ್ಪತ್ರೆಗೆ ಕೂಡ ಆಕೆಗೆ ದಾಖಲಾಗಿದ್ದಾಳೆ. ಆ ಸಂದರ್ಭಗಳಲ್ಲೂ ನನಗೆ ಯಾವುದೇ ರೀತಿ ವಿಚಾರಗಳನ್ನ ತಿಳಿಸದೆ ಆಕೆ ಒಬ್ಬಂಟಿಯಾಗಿ ಅಲ್ಲಿ ಎಲ್ಲವನ್ನು ಹೆದರಿಸಿದ್ದಾಳೆ ಅನ್ನೋದನ್ನು ಕೂಡ ಆ ತಂದೆ ಹೇಳ್ತಾ ಹೋಗಿದ್ದಾರೆ. ಇನ್ನು ಶ್ರೀದೇವಿ ಅವರು ಈಗ ಇವರ ಆರೋಪಗಳಿಗೆ ಏನಾದ್ರು ಉತ್ತರವನ್ನ ಕೊಡ್ತಾರಾ? ಈ ಬರೀ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ, ಅದನ್ನ ಹೊರತುಪಡಿಸಿ ಏನಾದ್ರು ಮಾತನಾಡ್ತಾರ ಅನ್ನೋದನ್ನು ಕಾದು ನೋಡ್ಬೇಕು. ಜೊತೆಗೆ ಸಾಕಷ್ಟು ಬಾರಿ ಥ್ರೆಟ್ ಮಾಡಿದ್ದಾರೆ, ಮಾಧ್ಯಮಗಳ ಮುಂದೆ ಹೋಗ್ತೀನಿ ಅಂತ ಹೇಳಿ ಶ್ರೀದೇವಿ ಥ್ರೆಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಆಕೆಯ ಮೇಲೆ ಇರುವಂತದ್ದು. ಈ ಎಲ್ಲಾ ಆರೋಪಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ? ಆಕೆಯ ಬಾಯ್ ಫ್ರೆಂಡ್ ಬಗ್ಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ? ಜೊತೆಗೆ ಏನೋ ಅವರ ಸ್ಪರ್ಮ್ ಅನ್ನ ಬಳಸ್ಕೊಂಡು ನಾನು ಮಕ್ಕಳು ಮಾಡ್ಕೊಳ್ತೀನಿ ಅನ್ನೋ ಒಂದು ಪದವನ್ನ ಕೂಡ ಹೇಳಿದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರೂಫ್ಗಳು ಕೂಡ ಯುವ ಮತ್ತು ಯುವ ಅವರ ಲಾಯರ್ ಬಳಿ ಇದೆಯಂತೆ. ನೀನ್ ಇಲ್ಲಿ ಇರಬಾರ್ದು, ಇಲ್ಲಿ ನನ್ನ ಮಕ್ಕಳನ್ನ ನಿನ್ ಮನೆಯಲ್ಲಿ ಬೆಳೆಸಲ್ಲ, ನಾನು US ಗೆ ಬಂದ್ಬಿಡು, ನಾವು ಅಮೆರಿಕದಲ್ಲಿ ಸೆಟ್ಲ್ ಆಗೋಣ. ಒಂದ್ ವೇಳೆ ನೀನ್ ಬರ್ಲಿಲ್ಲ ಅಂದ್ರೆ ನಾನು ನನ್ನ ಬಾಯ್ ಫ್ರೆಂಡ್ ನ ಸ್ಪರ್ಮ್ ತಗೊಂಡು ನಾನು ಮಕ್ಕಳು ಮಾಡ್ಕೊಳ್ತೀನಿ. ಈ ತರದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲೆಗಳು ನಮ್ ಜೊತೆ ಇದೆ. ಆಕೆ ಮಾಡಿರುವಂತಹ ಮೆಸೇಜ್ಗಳಿದಾವೆ, ಆಕೆ ಮಾಡಿರುವಂತಹ ಮೇಲ್ಗಳಿದಾವೆ, ಎಲ್ಲದಕ್ಕೂ ಪ್ರೂಫ್ ಇದೆ ಅನ್ನೋದನ್ನ ಇದೀಗ ಲಾಯರ್ ಹೇಳ್ತಾ ಇದ್ದಾರೆ. ಸೊ ಇದು ಮುಂದೆ ಹೋಗಿ ಎಲ್ಲಿ ನಿಲ್ಲುತ್ತೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬಟ್ ಯಾವಾಗ ಡಿವೋರ್ಸ್ ಕೊಡ್ತಾರೆ ಅನ್ನುವಾಗ ಇದ್ದಂತಹ ಸೌಂಡ್ ಇವಾಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿದೆ. ಈ ರೀತಿಯೂ ಮಾತನಾಡಬಹುದಾ? ಈ ರೀತಿಯೂ ಆರೋಪಗಳನ್ನ ಮಾಡಬಹುದಾ? ಇಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಕ್ರೌರ್ಯದ ಆರೋಪ. ಈ ಶ್ರೀದೇವಿ ಅವರ ಮೇಲೆ ಯುವ ಅವರು ಮಾಡೋದು ಕ್ರೌರ್ಯದ ಆರೋಪ. ಮಾನಸಿಕವಾಗಿ ನನ್ನನ್ನ ಕುಗ್ಗಿಸಿದ್ದಾರೆ, ದೈಹಿಕವಾಗಿ ನನ್ನನ್ನ ಕುಗ್ಗಿಸಿದ್ದಾರೆ, ನನಗೆ ಹಿಂಸೆ ಕೊಟ್ಟಿದ್ದಾರೆ, ನನ್ನ ಬಗ್ಗೆ ಅಸಹ್ಯದ ಮಾತುಗಳನ್ನ ಆಡಿದ್ದಾರೆ, ನನ್ನನ್ನ ಅಗೌರವಿಸಿದ್ದಾರೆ ಅಂತ ಹೇಳಿ ಈಗ ಅವರು ಈ ಒಂದು ಅರ್ಜಿಯಲ್ಲಿ ಇರುವಂತದ್ದು. ಈಗ ಇನ್ನೊಂದು ವಾರದ ಒಳಗೆ ಅವ್ರಿಗೆ ಏನ್ ಡಿವೋರ್ಸ್ ನೋಟಿಸ್ ಅನ್ನು ತಲುಪುತ್ತೆ. ಅದಕ್ಕೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕು. ಇವನ್ ನಾವು ಕೂಡ ಶ್ರೀದೇವಿ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ನನ್ನ ಮಾನಸಿಕ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ, ನಾನು ಯಾವುದಕ್ಕೂ ಉತ್ತರಿಸುವುದಿಲ್ಲ ಅಂತ ಹೇಳಿ ನಮ್ಗಳಿಗೂ ಕೂಡ ಅವರು ಅದೇ ಒಂದು ಆನ್ಸರ್ ಅನ್ನ ಮೆಸೇಜ್ ಮೂಲಕ ಕಳಿಸಿದ್ದಾರೆ. ನೋಡ ಇವತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ. ದೊಡ್ಡ ರಾಘಣ್ಣ ಏನಾದ್ರು ಮಾತನಾಡ್ತಾರ? ನಿನ್ನೆ ಶಿವಣ್ಣ ಅವ್ರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಇಲ್ಲ ನನ್ಗೆ ಏನು ಗೊತ್ತಿಲ್ಲ, ನಾನು ಹೋಗಿ ನೋಡ್ತೀನಿ, ನಂಗೆ ಈ ವಿಚಾರಣೆ ಗೊತ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಕಾದು ನೋಡ್ಬೇಕು. ಅಂಡ್ ಭೈರಪ್ಪನವರು, ಶ್ರೀದೇವಿ ಅವರ ತಂದೆ ಭೈರಪ್ಪನವರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಅಪ್ಪು ಅಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ, ಅಪ್ಪು ಅವರು ನನ್ನ ಮಗಳನ್ನ ತುಂಬಾನೇ ಗೌರವಿಸ್ತಿದ್ರು, ಮಗಳು ಕೂಡ ಅಪ್ಪು ಅಂದ್ರೆ ಪ್ರಾಣ ಬಿಡ್ತಾ ಇದ್ರು. ಒಂದು ವೇಳೆ ಅಪ್ಪು ಸರ್ ಇದ್ದಿದ್ರೆ ಇವತ್ತು ಈ ರೀತಿ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರ್ಲಿಲ್ಲ, ಎಲ್ಲದಕ್ಕೂ ಒಂದು ಶಾಂತಿ ಅನ್ನೋದು ಇರ್ತಿತ್ತು ಅನ್ನೋದನ್ನು ಕೂಡ ಅವ್ರ ಮಾಧ್ಯಮಗಳ ಮುಂದೆ ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಿನ್ನೆ ಆದಂತ ಬೆಳವಣಿಗೆಗಳಿಗೆ ಇವತ್ತು ರಾಘಣ್ಣನ ಮನೆಯವರು ಏನಾದ್ರು ಮಾತನಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಶಿಲ್ಪಾ, ಯಶೋಧ ಡೀಟೇಲ್ಸ್ ಕಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.